ನರಸಿಂಹಮೂರ್ತಿ ಮಧ್ಯಸ್ಥ. ಹೋಟೆಲ್ ಉದ್ಯಮಿ. ಹೋಟೆಲ್ ಉದ್ಯಮ ಅಷ್ಟು ಸುಲಭದ್ದಲ್ಲ. ಸವಾಲುಗಳಿಗೆ ಹೆದರಿ ಹಿಂದೆ ಸರಿಯದೆ ಜನಸಾಮಾನ್ಯರಿಗೆ ಊಟ ಒದಗಿಸೋ ಕಾಯಕ ಯೋಗಿ ನರಸಿಂಹಮೂರ್ತಿ ಮಧ್ಯಸ್ಥ. ಇವರು ಹೋಟೆಲ್ ಉದ್ಯಮಿ. ಅಶ್ವಿನಿ ಎಂಬ ಸಣ್ಣ ಕೆಫೆ ಇವರಿಗೆ ಸ್ಫೂರ್ತಿ. ಇನ್ಫೋಸಿಸ್ ಸುಧಾಮೂರ್ತಿ ನನಗೆ ಪ್ರೇರಣೆ ಎನ್ನುವ ನರಸಿಂಹಮೂರ್ತಿ ಇದೀಗ ಪಾರ್ಕ್ ವ್ಯೂ ಹೋಟೆಲ್ ಅನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾರೆ. ಸಿಬ್ಬಂದಿಯೇ ನನಗೆ ಬಲ ಎನ್ನುವ ನರಸಿಂಹಮೂರ್ತಿ ಮಧ್ಯಸ್ಥ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ನಮಸ್ಕಾರ, ಜಿ ಅಚೀವರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಅನ್ನದಾತು ಸುಖೀ ಭವ ಅಂತ ಹೇಳ್ತೀವಿ. ಹೊಟ್ಟೆಗೆ ಊಟ ಬಿದ್ದ ನಂತರದ ಸಂದರ್ಭದಲ್ಲಿ ಅನ್ನ ಹಾಕಿದಂತಹ ಕೈಗಳು ಜೀವ ಸುಖವಾಗಿರಲಿ ಅಂತೇಳಿ ಹರಸುವ ಶ್ಲೋಕ ಅದು. ಗೌರವಾರ್ಥವಾಗಿ ಹಲವರು ಈ ಮಾತನ್ನ ಹೇಳ್ತಾರೆ. ಹೋಟೆಲ್ ಉದ್ಯಮವನ್ನ ಸುದೀರ್ಘ ವರ್ಷಗಳಿಂದ ನಡೆಸಿಕೊಂಡು ಬಂದಿರುವಂತಹ ಹೋಟೆಲ್ ಉದ್ಯಮಿ ನರಸಿಂಹಮೂರ್ತಿ ಮಧ್ಯಸ್ಥ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್, ತುಂಬ ಧನ್ಯವಾದಗಳು. ಜಿ ಟಿ ವಿ ತಂಡದವರು, ಇಡೀ ತಂಡದವರು, ಜಿ ಟಿ ವಿ ನ್ಯೂಸ್ ಅವರಾಗಲಿ ಇನ್ನೊಬ್ಬರಾಗಲಿ ಕರೆದು ನನ್ನ ಈ ಕೆಲಸನ ಪ್ರಶಂಸೆ ಕರೆದಿದ್ದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಖಂಡಿತ ಸರ್. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ಸರ್, ಅನ್ನದಾತು ಸುಖೀ ಭವ ಅಂತೇಳಿ ಹಲವರು ಹರಿಸ್ತಾರೆ. ಗೌರವಾರ್ಥವಾಗಿ ನಮ್ಮ ಹೊಟ್ಟೆ ತುಂಬಿತು, ನಮಗೆ ಹಾಕಿದಂತಹ ಅನ್ನ ಹಾಕಿದಂತಹ ದಣಿ ಇರ್ಬೋದು, ಆ ವ್ಯಕ್ತಿ ಇರ್ಬೋದು, ಅವರು ತಣ್ಣಗಿರಬೇಕು, ಖುಷಿಯಾಗಿರಬೇಕು, ಸಮೃದ್ಧವಾಗಿರಬೇಕು ಅಂತ ಹರಿಸ್ತಾರೆ. ಅಂತಹ ಹೋಟೆಲ್ ಉದ್ಯಮವನ್ನು ನೀವು ನಡೆಸ್ತಾ ಇದ್ದೀರಿ. ಏನು ಪ್ರೇರಣೆ ಸರ್ ನಿಮಗೆ? ಪ್ರೇರಣೆ ಏನು ಅಂದರೆ, ಮೊದಲು ನಮಗೆ ತುಂಬ ಕಷ್ಟದಿಂದ ಬಂದವರು ನಾವು ಇದು ಪ್ಯಾಷನ್ ಅಲ್ಲ, ಬೈ ಚಾಯ್ಸ್ ಅಲ್ಲ, ಇದು ಬೈ ನಮಗೆ ಅನಿವಾರ್ಯತೆಯಿಂದ ಈ ಉದ್ಯಮಕ್ಕೆ ಬಂದಿದ್ದು ನಾವು. ಕಾರಣ ಏನಂದರೆ, ಬಡತನದಲ್ಲಿ ಏನಾದ್ರು ಬದುಕೋದಕ್ಕೆ ಚಾಲೆಂಜಸ್ ಇದ್ದಿತ್ತು. ಆಗ ನಮ್ಮ ತಂದೆಯವರು 1960ನೇ ಇಸ್ವಿಲೇ ಊರಿಂದ ಬಂದು ಇಲ್ಲಿ ಸಣ್ಣದಾಗಿ ಪ್ರಾರಂಭ ಮಾಡಿದ್ರು ಹೋಟ್ಲು. ನಾನು 62ರಲ್ಲಿ ಹುಟ್ಟಿದ್ದು. ಅಷ್ಟಿಂದ ನನಗೆ 70 ತನಕ ತುಂಬ ಕಷ್ಟನೇ ಇದ್ದಿತ್ತು ಅವರು ನಾನು ನೋಡ್ದಂಗೆ. ಆಗ ನಮ್ಮ ಕೈಯಲ್ಲಿ ಮಾಡಿದ್ರು, ಲಾಸ್ ಆಯಿತು, ಎಲ್ಲ ಥರದ್ದು ಆಯಿತು. ಆಮೇಲೆ ಏನು ಮಾಡೋದು, 77ನೇ ಇಸ್ವಿಯಲ್ಲಿ ಜಯನಗರದಲ್ಲಿ ಓಪನ್ ಮಾಡೋದು. ನನಗೆ ಜ್ಞಾಪಕ ಇದೆ, 4 ಕಾಣಿ ಕಾಫಿ ಮಾಡಿರೋದು ಜ್ಞಾಪಕ ಇದೆ, 15 ಪೈಸೆಗೆ ಇಡ್ಲಿ ಮಾರಿರೋದು ನನಗೆ ಜ್ಞಾಪಕ ಇದೆ. ಅದ್ಭುತ ಸರ್. ಆಯ್ತಾ, 25 ಪೈಸೆಗೆ ಅನ್ನ ಸಾಂಬಾರು ಮಾರ್ತಾ ಇದ್ರು. ಇಡೀ ದಿವಸದ ವ್ಯಾಪಾರ ನಮಗೆ 60ರಿಂದ 70 ರೂಪಾಯಿ. ಆಯ್ತಾ, ಆ ಕಷ್ಟಗಾಲದಲ್ಲಿ ಮನೆ ನಡಿಬೇಕು ಅಂದರೆ ಹೋಟ್ಲು ಮಾಡಿದ್ರೆ ಮಾತ್ರ ನಡೆಯುವಂಥ ಸ್ಥಿತಿ ಇದ್ದಿದ್ದು. ಅದೊಂದು ಕಾಲ ಅದು. ಯಾಕಂದರೆ ಸೀಮೆಣ್ಣೆ ಸ್ಟೌವಲ್ಲಿ ನಾವು ವ್ಯಾಪಾರ ಮಾಡ್ತಾ ಇದ್ದಿದ್ದವರು. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಆಮೇಲೆ ಅದರೊಳಗೆ ನಾನು ಓದಿಸ್ತಾ ಬಂದರು. PUC ತನಕ ಡೇ ಕಾಲೇಜು. ಅದಾದ ಮೇಲೆ ನಾನು 80ರಿಂದ 83 ಈವ್ನಿಂಗ್ ಕಾಲೇಜ್ ಹೋಗ್ತಾ ಇದ್ದೆ. ಒಂದು ನಮ್ಮ ಭಾವ ಅವ್ರದ್ದೇ IBH ಪ್ರಕಾಶನ ಅಂತಿದೆ, ಅವರಲ್ಲಿ ನಾನು ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದೆ. ನಾನು ಈವ್ನಿಂಗ್ ಕಾಲೇಜ್ ವಿಜಯ ಕಾಲೇಜಲ್ಲಿ ನಾನು 83 ಗ್ರ್ಯಾಜುಯೇಷನ್ ಆಯಿತು. ಗ್ರ್ಯಾಜುಯೇಷನ್ ಆದಮೇಲೆ ಎಲ್ಲೋ ಸುಮಾರು ಕಡೆ ಕೆಲಸಕ್ಕೆ ಹುಡುಕದೆ, ಎಲ್ಲ ಟೈಪಿಸ್ಟು, ಇನ್ನೊಂದು ಮತ್ತೊಂದು ಅಂತ ಎಲ್ಲೇ ಹೋದು ಕೆಲಸ ಸಿಕ್ಕೋದು ಭಾಳ ಕಷ್ಟ ಆಯಿತು. ಅವಾಗ ಯೋಚನೆ ಮಾಡಿದೆ, ಯಾಕೆ ನಾವು ಮಾಡಬಾರ್ದು ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವಾಗಿಂದ ಪ್ರಯತ್ನ ಪಟ್ಟಿದ್ದಕ್ಕೆ 90ರಲ್ಲಿ ನಮಗೆ ಬ್ರೇಕ್ ಸಿಕ್ತು. ಏನಂದರೆ, ಆ ನಮ್ಮ ಜಯನಗರದಲ್ಲಿ ಏರಿಯಾ ಇದ್ದಿದ್ದು ಏನಾಯಿತು, ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಆಯಿತು. ಆಯಿತಾ, ಆಮೇಲೆ ನನಗೆ 91ರೊಳಗೆ ಮದುವೆ ಆಯಿತು. ನನ್ನ ಹೆಂಡತಿ ಸುಮಾ ಅಂತ ಬಂದ್ಲು. ಅವಳು ಕೈಗುಣನೇ ಏನೋ, ಒಟ್ಟಿನಲ್ಲಿ ನನಗೆ ಅಭಿವೃದ್ಧಿ ಪ್ರತಿ ಸಲನೂ ಹಂತವಾಗಿ ಬೆಳೀತಾ ಬಂದೆ. 96ರಲ್ಲಿ IT ಬೆಲ್ಟು ಜಯನಗರದಲ್ಲಿ ಬಂತು. ದಟ್ ಈಸ್ ಮೈ ಫಸ್ಟ್ ಡೆವಲಪ್ಮೆಂಟ್ ಇನ್ ಮೈ ಇದು. ಆಗೇನು ಮಾಡಿದೆ, ಕಾಫಿ ಟೀ ಸಪ್ಲೈ ಮಾಡೋದು ನಮ್ಮ ಕಂಪನಿಗಳಿಗೆಲ್ಲ ತೊಗೊಂಡೆ. ಅದು ಆಗಿನ ಕಾಲದಲ್ಲಿ 1 ರೂಪಾಯಿಗೆ ಕಾಫಿನ ಕಂಪನಿಗಳಿಗೆ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದೆ. ಆ ಉದ್ಯಮ ನನಗೆ ಸಾಕಷ್ಟು ಬೆಳೆಸ್ತು ಮೇಡಮ್. ಅದರಿಂದ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಬಂತು. ಕ್ರಮೇಣ ಅಲ್ಲಿಂದ ಶುರು ಮಾಡ್ಕೊಂಡು ಬಂದವನು 2003ರಲ್ಲಿ ಅದು ಶುರು ಮಾಡಿದ್ದು ಅಶ್ವಿನಿ ಕೆಫೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು ಅಶ್ವಿನಿ ಕೆಫೆ ಅಂತ. ಅದು ಆದ್ಮೇಲೆ ನಾವು 2003ರಲ್ಲಿ ಈ IT ಬೆಲ್ಟ್ ಹಬ್ಬ ಜಾಸ್ತಿ ಆಗ್ತಾ ಇದ್ದಂಗೆ JP ನಗರದಲ್ಲಿ ನಾನು ಪಾರ್ಕ್ ವ್ಯೂ, ಅದು ಪಾರ್ಕ್ ಮುಂದೆ ಇದ್ದಿದ್ದರಿಂದ ಒಂದು ಹೊಸತನ ಇರಲಿ ಅಂದ್ಬಿಟ್ಟು ಪಾರ್ಕ್ ವ್ಯೂ ರೆಸ್ಟೋರೆಂಟ್ ಅಂತ ಶುರು ಮಾಡಿದೆ. ಅಲ್ಲಿಂದ ತುಂಬ ರೆಕಗ್ನೈಸ್ ಆಗಿ ನನಗೆ
2019 ಬೆಂಗಳೂರಿನ ಬೃಹತ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಇಂದ ಬೆಸ್ಟ್ ದರ್ಶಿನಿ ಅವಾರ್ಡು ನನಗೆ ಬಂದಿದೆ ಮೇಡಮ್. ಅದ್ಭುತ ಅದ್ಭುತ. ಆಯ್ತಾ. ಆಮೇಲೆ 2017 ಒಂದು ಬೆಸ್ಟ್ ಕಸ್ಟಮರ್ ಅವಾರ್ಡ್ ಅಂತ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಇಂದ ಬಂದಿದೆ ಮೇಡಮ್. ಅದು ಇದೆರಡು ಅವಾರ್ಡ್ ಬಂದಿದೆ. ಮತ್ತೆ ನಾನು ಹೋಟೆಲ್ ಅಸೋಸಿಯೇಷನ್ ಅಲ್ಲಿ 15 ವರ್ಷದಿಂದ ಇದಾಗಿ ನಾನು ಒಂದು ಅಸೋಸಿಯೇಷನ್ ಕಮಿಟಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ಸರ್. ನೀವು ನಿಮ್ ತಂದೆಯವ್ರ ಬಗ್ಗೆ ಹೇಳ್ತಾ ಇದ್ರಿ. ತಂದೆ, ಹೌದು. ಅಂದ್ರೆ ಹೋಟೆಲ್ ಉದ್ಯಮ ಅನ್ನೋದು ಆರಂಭ ಆಗಿದ್ದಕ್ಕೆ ಮೂಲ ಪ್ರೇರಣೆ ತಂದೆಯವರಿಂದ ಬಂತು ಅಂತ. ಹೌದು. ಯಾಕಂದ್ರೆ ಅವ್ರು ಆರಂಭ ಮಾಡಿದ ಸಂದರ್ಭದಲ್ಲಿ ಕಷ್ಟನೂ ನೋಡಿರ್ತಾರೆ, ಆಗಿನ ಸಿಚುವೇಶನ್ ಸುಖನೂ ನೋಡಿರ್ತಾರೆ. ಬಟ್ ನೀವು ಕೆಲ್ಸಕ್ಕೆ ಹೋಗೋ ಒಂದು ಮನ್ಸು ಮಾಡ್ತೀರಿ, ಯಾಕ ಯೋಚನೆ ಬಂತು ಕೆಲಸ ಮಾಡಿದ್ ಏನು ಅಂದ್ರೆ ನನಗೆ ಬೆಳಗ್ಗೆ ಹೊತ್ತು ಕೆಲಸ ಮಾಡ್ಲಿಕ್ಕೆ ಅಲ್ಲಿ ವ್ಯಾಪಾರ ಸಾಕಾಗ್ತಲ್ಲ ನಮ್ಗೆ. ಮನೆ ನಡೆಯೋದು ತುಂಬಾ ಕಷ್ಟ ಇದ್ದಿತ್ತು ಆಗಿನ ಕಾಲದಲ್ಲಿ. ತಂದೆಯವರು ಮತ್ ಅಣ್ಣನೂ ಇದ್ದಿದ್ದ, ಅವರಿಬ್ರು ಅಲ್ಲಿ ಮಾಡೋರು. ನಾನು ಹೊರಗಡೆ ನಮ್ಮ ಭಾವಂದ ಹತ್ರನೇ ಕೆಲಸ ಮಾಡ್ತಾ ಇದ್ದೆ. ನಾನು ದೂರ ಎಲ್ಲೂ ಹೋಗ್ಲಿಲ್ಲ. ಅಮ್ಮ ಏನಂತಂದು ಹೋಟೆಲ್ ತುಂಬಾ ಕಷ್ಟ ಇದೆ, ಈ ಹೋಟೆಲ್ ಲೈನ್ ನಮ್ಗೆ ಸಾಕು, ನೀವು ಬೇರೆ ಏನಾರು ಓದಿದ್ರ, ಆಮೇಲೆ BCom ಗ್ರಾಜ್ಯುಯೇಟ್ ನಾನು, ನೀವೆಲ್ಲರೂ ಬ್ಯಾಂಕಿಂಗ್ ಎಕ್ಸಾಮ್ ತಗೊಂಡ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ, ನನಗೆ ಸಿಕ್ಲಿಲ್ಲ. ಆಗ ಪ್ರಾಯಶಃ ಸಿಗದಿರೋದ ಒಳ್ಳೇದಾಯ್ತು ಅಂತ ಅನ್ಸತ್ತೆ ನನಗೆ. ಕಾರಣ ಯಾಕಂದ್ರೆ ಅವತ್ತೊಂದು 4 ಜನಕ್ಕೆ ನಾನು ಉದ್ಯೋಗ ಕೊಡೋ ಸ್ಥಿತಿಲಿದ್ದೆ. ಇವತ್ತು 120 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ. ನಾನು ಬಹಳ ಖುಷಿ ಪಟ್ಟಿದ್ದೀನಿ. ಅದೊಂದೇ ಅಲ್ಲ, ಈಗ ಉದ್ಯೋಗ ಕೊಟ್ಟಿದ್ದ ಖುಷಿಲಿ ಏನು ಮಾಡಿದೆ, ಮಗಂಗೆ ಚೆನ್ನಾಗಿ ಓದಿಸಿದೆ, ಮಗಳಿಗೂ ಚೆನ್ನಾಗಿ ಓದಿಸಿದೆ. ಅವನು MS ಮಾಡಿ US ಅಲ್ಲಿ ಇದ್ದಿದ್ದ, ಅವನಿಗೂ ರಿಸೈನ್, ಕಾಲ್ಕಾಮ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನಿಗೂ ರಿಸೈನ್ ಮಾಡಿಸಿ ಈಗ ಅವನ್ನ ನಮ್ಮ ಟ್ರೇಡ್ಗೆ ತಗೊಂಬಂದಿದ್ದೀನಿ. ಯಾಕಂದರೆ ಈ ಅನ್ನ ಹಾಕುವ ಕೆಲಸ ಇದೆ, ಎಲ್ಲರಿಗೂ ಒಲ್ದು ಬರುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿಲ್ಲ. ದೇವರ ಪ್ರೇರಣೆ ಏನೋ ಗೊತ್ತಿಲ್ಲ, ಮಾಡಿದ್ದು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹೀಗೆ ನಾನು ಒಳ್ಳೆ ರೀತಿಯಲ್ಲಿ ಕೊಡೋವಂಥ ನನಗೆ ಧೈರ್ಯ ಮತ್ತೆ ಶಕ್ತಿ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ. ಖಂಡಿತ ಸರ್, ಖಂಡಿತ. ಈಗ ಹೋಟೆಲ್ ಉದ್ಯಮದ ಬಗ್ಗೆ ಹೇಳ್ತಾ ಇದ್ರಿ ಸರ್. ಉದ್ಯಮ ಅಂದಾಗ ನಾವು ನೋಡೋ ರೀತಿ ಅಂದ್ರೆ ಜನಸಾಮಾನ್ಯರು ನೋಡೋ ರೀತಿನ ಹೇಳ್ತೀನಿ. ಉದ್ಯಮ ಅಂದಾಗ ಉದ್ದಿಮೆದಾರ ಯಾರು ಇರ್ತಾರೆ ಅವ್ರಿಗೆ ಲಾಭ ಬೇಕು. ಹೌದು. ಒಂದು ಲಾಭ ಬೇಕು ಅಂತ ಹೇಳಿ ಒಂದೊಳ್ಳೆ ಕ್ವಾಲಿಟಿಯನ್ನ ಕೊಟ್ಟು ತಾನೂ ಲಾಭ ಮಾಡಿಕೊಂಡು ಜನಕ್ಕೂ ಗುಣಮಟ್ಟದ ಪ್ರಾಡಕ್ಟ್ ಅನ್ನ ಕೊಡುವಂತದ್ದು ಇರುತ್ತೆ. ಇನ್ನೊಂದು ತಾನು ಬೆಳಿಬೇಕಷ್ಟೇ, ಗುಣಮಟ್ಟದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಬಟ್ ಆ ಉದ್ದಿಮೆಯ ಶಿಸ್ತಿನ ಬಗ್ಗೆ ಏನ್ ಹೇಳ್ತೀರಿ? ಗುಣಮಟ್ಟದ್ದು ಕೊಡಬೇಕು ಅನ್ನುವಂತಹ ಭಾವನೆ ಹೇಗೆ ಅಂತ? ಕಾರಣ ಏನು ಅಂದ್ರೆ ಇದಕ್ಕೆ ಹಿಂದೆ ಒಂದೇ ಒಂದು ಎಕ್ಸಾಂಪಲ್ ಅಂದ್ರೆ, ನನ್ನ ಮನೆ, ನನ್ನ ಹೆಂಡತಿ, ನನ್ನ ಅಣ್ಣ, ಇಷ್ಟೇ ನಾನು ಮೂಲ. ಏನೇ ಮಾಡ್ಬೇಕಾದ್ರೂ ಅವ್ರು ಏನು ಮಾಡೋರು, ನನಗೆ ನೋಡಿ ಇದಕ್ಕೆ ಇದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಇದು ಈ ಶಿಸ್ತಲ್ಲೇ ಮಾಡಬೇಕು, ಇಷ್ಟಕ್ಕೆ ಇಷ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ರೆಸಿಪೀಸ್ ಅನ್ನೋದು ಏನಂತ ಮನೆಯಿಂದ ನಾವು ಕಲಿತಾ ಬಂದ್ವಿ. ಹಾಗಾಗಿ ಏನು ಮಾಡ್ತೆ, ಕಾಸ್ಟಿಂಗ್ ಮಾಡೋದಿಂದ ಹಿಡಿದು ಅದು ಎಲ್ಲಾನು ಮನೆಯಲ್ಲೇ ಕಲಿತು ಅದನ್ನು ಬಂದು ನಮ್ಮ ಹುಡುಗರಿಗೆ ನಾವು ತೋರಿಸಿ ಆ ಹೊಸ ಆವಿಷ್ಕಾರಗಳನ್ನೆಲ್ಲ ಮಾಡ್ತಾ ಇದ್ವಿ ನಾವು. ಇವಾಗ ನಾವು ಮೂಲತಃ ಸೌತ್ ಕೇಂದ್ರದಿಂದ ಬಂದು ಇಲ್ಲೇ ಸೆಟ್ಲ್ ಆಗಿದ್ರು. ಅಲ್ಲಿನ ಕೆಲವು ರೆಸಿಪೀಸ್ ಇವತ್ತು ಒಂದು ಸಾರು ಮಾಡೋದಾಗಿರ್ಲಿ, ಹುಳಿ ಮಾಡೋದಾಗ್ಲಿ, ಇದೆಲ್ಲ ಇಲ್ಲಿಕ್ಕಿಂತ ಅಲ್ಲಿ ನಮ್ದು ಭಿನ್ನವಾಗಿರ್ತದೆ. ನಾವು ತರಕಾರಿ ನೋಡಿ ಮಸಾಲ ತೆಗಿತೀವಿ, ಎಲ್ಲದಕ್ಕೂ ಒಂದೇ ಮಸಾಲ ಹಾಕೋದಿಲ್ಲ ನಾವು. ಅದ್ಭುತ. ಇಷ್ಟೇ ಇರೋದು. ಆ ಒಂದು ರೆಸಿಪೀಸು ನನ್ನ ಹೆಂಡತಿ ನಮ್ಗೆ ಹೇಳೋದು, ಅಥವಾ ನಾವು ಕೆಲವುದೆಲ್ಲ ನಾವು ಕಲ್ತಿರೋದು, ಇದನ್ನೆಲ್ಲ ಮಾಡೋದ್ರಿಂದ ನಮ್ಗೆ ಅದೊಂದು ಒಳ್ಳೆ ರೀತಿಯಲ್ಲಿ ಗುಣಮಟ್ಟನ ಕಾಪಾಡ್ಕೊಂಡು ಬಂದಿದ್ದೀವಿ. ಇನ್ನು ಕಾಸ್ಟಿಂಗ್ ವಿಚಾರದಲ್ಲಿ ಜನರಿಗೆ ಎಟುಕುವಂತ ಬೆಲೆಗೆ ನಾವು ಮಾಡ್ತಾ ಇದೀವಿ. ಅದರೊಳಗೂ ಅಷ್ಟೇ. ಇವಾಗ ನೋಡಿ, KSIT ಕಾಲೇಜ್ ಹತ್ರ ಒಂದು ಬ್ರಾಂಚ್ ಇದೆ ನಮ್ದು. ಅಲ್ಲಿ ನಾವೇನ್ ಮಾಡಿದ್ವಿ, ಸ್ಟೂಡೆಂಟ್ಸ್ಗೆ ಕಾಂಬೋ ಮೀಲ್ ಅಂತ ಕೊಡ್ತೀವಿ, ಚೈನೀಸ್ ಕಾಂಬೋ ಅಂತ ಕೊಡ್ತೀವಿ. ಹೊರಗಡೆ ಅವ್ರಿಗೆ ಸಾಧಾರಣ ಒಂದು 1/3 ಭಾಗ ಅವ್ರಿಗೆ ಕಮ್ಮಿ ರೇಟ್ ಕೊಡ್ತೀವಿ. ಕಾರಣ ಏನಂದ್ರೆ, ಮನೆಯಿಂದ ಅವ್ರಿಗೆ ಪಾಕೆಟ್ ಮನಿ ಕೊಟ್ಟಿರ್ತಾರೆ, ಅವರು ಬಜೆಟ್ಗೆ ಆಗುವಂಥದ್ದಾಗಬೇಕು. ಸೊ ಇಂಥದ್ದೆಲ್ಲ ನಾವು ಮಾಡಿದ್ವಿ. ಇನ್ನು IT ನಾವು ಸಪ್ಲೈ ಮಾಡ್ತಾ ಇದ್ವಿ. IT ನಾವು ಊಟ ತಿಂಡಿ ಎಲ್ಲ ಸಪ್ಲೈ ಮಾಡ್ತೀವಲ್ಲ, ಅದರೊಳಗೂ ಅಷ್ಟೇ ಕಾಸ್ಟ್ ಎಫೆಕ್ಟ್ ಅವ್ರಿಗೆ. ಯಾಕಂದ್ರೆ ದಿವಸ ನಮ್ಗೆ ವ್ಯಾಪಾರ ಕೊಡೋರು ಅವರು ಬಲ್ಕಲ್ಲಿ ಇರುತ್ತೆ. ಹಂಗಾಗಿ ಏನ್ ಮಾಡ್ತೀವಿ, ಅವ್ರಿಗೂ ಅಷ್ಟೇ ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಮಾಡಿ. ಯಾಕಂದ್ರೆ ಬಲ್ಕಲ್ಲಿ ಕೊಡೋದು ಮತ್ತೆ ನಮಗೆ ಲಂಸಮ್ ಆಗಿ ಅಮೌಂಟ್ ಬರೋದ್ರಿಂದ ನಮ್ಗೆ ಏನಾಗುತ್ತೆ, ಈ ಓವರ್ ಹೆಡ್ ಕಾಸ್ಟ್ ಎಲ್ಲ ನಮಗೆ ಮೇಂಟೈನ್ ಮಾಡೋಕ್ಕೆ ಬಹಳ ಅನುಕೂಲ ಆಗ್ತಾ ಇತ್ತು ನಮ್ಗೆ. ಖಂಡಿತ ಸರ್, ಖಂಡಿತ. ಆಯ್ತಾ. ನಿಮ್ ತಾಯಿ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಮಾತಾಡೋ ಸಂದರ್ಭದಲ್ಲಿ ಬೇಡ, ಇದು ಹೋಟೆಲ್ ಉದ್ಯಮ ನಮ್ಗೆ ಸಾಕು, ನಾವು ಕಷ್ಟಪಟ್ಟಿದ್ದೆ ಸಾಕು, ನಿನಗ್ ಬೇಡ, ನೀನ್ ಯಾರು ಕೆಲಸ ಮಾಡು, ಇಂಥದ್ದೆಲ್ಲ ಹೇಳ್ತಾ ಇದ್ದಾಗ ಏನ್ ಅನ್ನಿಸ್ತಿತ್ತು ಅಂದ್ರೆ, ಅಷ್ಟು ಕಡು ಕಷ್ಟ ಅನ್ನೋದಿತ್ತ ಅಥವಾ ಸಾಲವು
ಅದರಿಂದ ಏನಾದ್ರು ಜಂಜರಗಳು ಯಾವ ತರದ್ದು? ಅದು ಏನಂದ್ರೆ ನಮ್ಗೆ ಇದೇನೇ ಮಾಡ್ಕೊಂಡ್ಬರ್ತಾ ಇದ್ದ ಯಾರು ಒಂದು ಸೌಕರ್ಯ ಸರ್ಕಾರ ನೌಕರಿಗೆ ಹೋಗ್ಲಿ ಅನ್ನೋದು ಅಮ್ಮನಿಗೆ ಆಸೆ ಇದ್ದಿತ್ತು. ಏನೆಲ್ಲ ಗಂಡ ವ್ಯಾಪಾರ, ಮನೆಯಲ್ಲಿ ನಾವು 4 ಜನಕ್ಕೆ 2 ಅಕ್ಕಂದ್ರು, ಒಬ್ಬ ಅಣ್ಣ, ಎಲ್ಲರೂ ಅವ್ರವರು ಎಲ್ಲರೂ ವ್ಯಾಪಾರದಲ್ಲೇ ಇದ್ದಾರೆ. ಸಣ್ಣ ಮಟ್ಟಿಗೆ ತುಂಬಾ ದೊಡ್ಡದಾಗೇನಿಲ್ಲ. ಸೊ ಏನಾರು ಒಂದು ಇವನು ಓದಿದನಲ್ಲ ಏನಾರು ಒಂದು ಮಾಡ್ಲಿ ಅನ್ನೋದು ಅವ್ರಿಗೆ ಇದ್ದಿತ್ತು. ಉಳಿದವರೆಲ್ಲ ಓದ್ತಾ ಇದ್ರ ಅಥವಾ ಎಲ್ಲ ಹೋಗಿ ಮುಗಿದಿತ್ತು, ಎಲ್ಲ ಮುಗಿದಿತ್ತು. ಅಣ್ಣ ಗ್ರಾಜುಯೇಟ್ ಆಗಿದ್ದ, ಅಕ್ಕಂದ್ರು ಇಬ್ಬರದಿಗೂ ಮದುವೆ ಆಗಿದ್ದಿತ್ತು. ಹಂಗಾಗಿ ಅವ್ರ ಮಟ್ಟಿಗೆ ಅವ್ರು ಸೆಟ್ಲ್ ಆಗಿದ್ರು. ಎಲ್ಲರೂ ವ್ಯಾಪಾರಸ್ಥರೇ ಆಗಿದ್ರು. ಪುಸ್ತಕದ ಕಂಪನಿ, ಭಾವ ಒಬ್ರು ಪುಸ್ತಕದ ಕಂಪನಿ ನಡೆಸ್ತಾ ಇದ್ರು. ಪುಸ್ತಕದ ಉದ್ಯಮ ನಿಮ್ಗೂ ಗೊತ್ತಾ, ಅದು ತುಂಬಾ ಕಷ್ಟವಾದ ಪಬ್ಲಿಕೇಶನ್ಸ್ ಎಲ್ಲ ಮಾಡ್ತಾ ಇದ್ದಿದ್ದು. ಅದು ಕಷ್ಟದಲ್ಲೇ ಇದ್ದಿತ್ತು. ಹಂಗಾಗಿ ನಮಗಿದು ಬೇಡ ಅನ್ನೋದು ಇದ್ದಿತ್ತು. ಆದರೆ ಈಗೇನಾಗೋಯ್ತು, ಅದು ನಾನು ಮಾಡ್ಕೊಂಡು ಬಂದು ಈಗ ನನಗೆ ಕೆಲಸ ಸಿಗದಿರೋದೇ ಒಳ್ಳೇದಾಯ್ತು ಅಂತ ಈಗಲೂ ಅದನ್ನ ನೆನ್ಸ್ಕೊಂತೀನಿ ನಾನು. ಖಂಡಿತ. ಆದ್ರೆ ಸರ್, ನೀವು ಸೌತ್ ಕೇಂದ್ರ ಅಂತ ಹೇಳಿದ್ರಿ, ಮೂಲತಃ ಎಲ್ಲಿಯವರು? ಸೌತ್ ಕೇಂದ್ರ ಅಂದಾಗ ನನ್ನ ಪ್ರಶ್ನೆ ಏನು ಅಂದ್ರೆ, ಬಹುತೇಕ ಹೋಟೆಲ್ ಉದ್ಯಮ ಅಂದ್ರೆ ಆ ಭಾಗದವ್ರು ಜಾಸ್ತಿ ಅಲ್ಲ, ಏನಿದ್ರ ವಿಶೇಷತೆ ಅಂತ? ಪರಶುರಾಮ ಸೃಷ್ಟಿನೇ ಹಂಗೆ. ಅದು ನಮ್ದು ಆ ಭಾಷೆ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಊಟ ಆಗಿರ್ಬೋದು. ಅರಭಾಷೆ, ಹೊಟ್ಟೆ, ಅರಭಾಷೆ ಅಂತಾನೆ ಹೇಳ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ಅವ್ರಿಗೆ ನಮ್ಗೆ ಅಲ್ಲಿ ನಾನಲ್ಲಿ ಹುಟ್ಟಿಲ್ದಿದ್ರು ಪ್ರಾಯಶಃ ತಂದೆ ತಾಯಿ ಅಲ್ಲಿಂದ ಬಂದಿರೋದ್ರಿಂದ ಮೋಸ್ಟ್ಲಿ ಆ ಜೀನ್ ನನಗೆ ಬಂದಿರಬೇಕು ಅಂತ ನಾನು ಅನ್ಕೊಂತೀನಿ. ಇನ್ನು ಈ ಉಪ್ಪು ಹುಳಿ ಖಾರ ಒಳ್ಳೇದೆಲ್ಲ ಮಾಡೋದು ಅಮ್ಮನಿಂದ ಬಂದಿರೋ ಬಳವಳಿ ಅನ್ಕೊಂತೀನಿ. ಮತ್ತೆ ಹೆಂಡತಿಯ ಪ್ರೇರಣೆನೂ ಇದೆ ಅದರೊಳಗೆ, ಎರಡನೇ ಮಾತಿಲ್ಲ ಅದು. ಈಗ ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರಿ ಸರ್? ನಾನು ಇವಾಗ ನಾನು ನನ್ನ ಹೆಂಡತಿ, ನನಗೆ ಒಬ್ಬ ಮಗ, ಒಬ್ಬ ಮಗಳು, ಆಯ್ತಾ. ಮಗನಿಗೂ ಮದುವೆ ಆಗಿದೆ, ಮಗಳಿಗೂ ಮದುವೆ ಆಗಿದೆ. ನನಗೊಬ್ಬ ಮೊಮ್ಮಗ ಇದ್ದಾನೆ, ಆಯ್ತಾ, ಅಥರ್ವ ಅಂತ, ಆಯ್ತಾ. ಆಮೇಲೆ ಮಗಳಿಗೂ ಮದುವೆ ಆಗಿದೆ. ಮಗಳು ಸುಷ್ಮಿತಾ ಮಧ್ಯಸ್ಥ ಅಂತ, ಅವಳು IT ಇದ್ದಾಳೆ. ಅವಳು ಶಿ ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್, ಶಿ ಈಸ್ ಎ ವೆರಿ ಗುಡ್ ಪೇಂಟರ್. ಮುಂದೆ ಅವಳು IT ಬಿಟ್ಟು ಅವಳು ಆರ್ಟಿಸ್ಟ್ ಆಗ್ಬೋದು ಅಂತ ನಾನು ಕನಸು ಕಾಣ್ತಾ ಇದ್ದೀನಿ. ಇನ್ನು ಮಗ IT ಇದ್ದಿದ್ದ, ಅವನನ್ನು ರಿಸೈನ್ ಮಾಡಿಸಿ ಈಗ ನಾನು ಹೋಟೆಲ್ ಉದ್ಯಮಕ್ಕೆ ತಂದಿದ್ದೀನಿ. ಸೊ ಅವನೊಂದು KSIT ಕಾಲೇಜ್ ಎದುರುಗಡೆ ಒಂದು ಬ್ರಾಂಚ್ ಇದೆ, ಅದನ್ನ ನೋಡ್ಕೊತಾ ಇದ್ದಾನೆ. ಮತ್ತೆ MG ರೋಡಲ್ಲಿ ಈಗ ಮಾಡಿರೋದು ಅದು ಎಲ್ಲರಿಗೂ ಖುಷಿಯಾಗಿದೆ. ಎಲ್ಲರೂ ನನಗೆ ನನಗೆ ಒಳ್ಳೇದಾಗಿ ಹಾರೈಸ್ತದೆ. ಯಾಕಂದ್ರೆ ಇಲ್ಲ ಅಕ್ಕಪಕ್ಕ ಒಂದು ಹೋಟ್ಲು ಇರ್ಲಿಲ್ಲ ಅಂತ ಜನ ಹೇಳ್ತಾ ಇದ್ರು. ಆಮೇಲೆ ಈ ಬಿಲ್ಡಿಂಗ್ ಓನರ್ ನನ್ನ ಕರೆದು ಈ ವ್ಯಾಪಾರ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಆದಷ್ಟು ನನಗೆ ತಿಳಿದಂಗೆ ನಾನು ಒಳ್ಳೆ ಪದಾರ್ಥ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ ಅವ್ರ ಪ್ರಶಂಸೆಯನ್ನು ಗಳಿಸಿದ್ದೀನಿ ಅಂತ ನಾನು ಅನ್ಕೊಂತೀನಿ. ನಮ್ಮ ಭಾರತ ಅಂದಾಗ ಸರ್, ಅತಿ ಹೆಚ್ಚು ಯುವ ಸಮೂಹವನ್ನ ಹೊಂದಿದೆ ಅಂತ ಹೇಳಿ ಬಹಳಷ್ಟು ಜನ ದೊಡ್ಡ ದೊಡ್ಡ ಹೆಸರನ್ನು ಮಾಡಬೇಕು, ಗಳಿಸಬೇಕು ಅಂತ ಹೇಳಿ ಹೊಸ ಯೋಜನೆಗಳನ್ನ ಕೈ ಹಾಕ್ತಾರೆ. ಬಟ್ ಹೋಟೆಲ್ ಉದ್ಯಮ ಅಥವಾ ಯಾವುದಾದ್ರೂ ಒಂದು ಉದ್ಯಮವನ್ನು ಆಯ್ಕೆ ಮಾಡಬೇಕಾದ್ರೆ ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅಂತಲೂ ಗೊತ್ತಾಗೋದಿಲ್ಲ. ಯಾಕಂದರೆ ನಾವು ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ನೀನೊಂದು ಉದ್ಯೋಗ ತಗೊಂಡ್ಬಿಡು ಈ ಥರನೇ ಫೀಡ್ ಮಾಡ್ಕೊಂಡ್ ಬರ್ತೀವಿ ಹೊರತು ಉದ್ದಿಮೆ ಮಾಡು, 4 ಜನಕ್ಕೆ ಉದ್ಯೋಗ ಕೊಡು, ಈ ಥರದ್ನ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಬರಲ್ಲ. ಸೊ ಏನು ಡಿಫ್ರೆನ್ಸ್ ತಿಳಿಸ್ಬೋದಾ? ನಾವೊಬ್ಬ ಉದ್ಯೋಗಕ್ಕೆ ಹೋಗೋಕ್ಕೂ 4 ಜನಕ್ಕೆ ಉದ್ಯೋಗ ಕೊಡೋಕ್ಕೂ ಏನು ಡಿಫ್ರೆನ್ಸ್ ಸರ್? ಡಿಫ್ರೆನ್ಸ್ ಖಂಡಿತ ಏನೆಂದರೆ, ನೀನು ಉದ್ಯೋಗ ಕೊಡೋದು ಅಂದರೆ ಮೊದಲು ನೀನು ಒಬ್ಬ ಕೆಲಸದವನಾಗಿ ಕೆಲಸ ಮಾಡಬೇಕು. ನೀನು ಉದ್ಯಮ ಕ್ರಿಯೇಟ್ ಮಾಡ್ತೀಯಾ ಅನ್ನಂಗಿದ್ರೆ ಫಸ್ಟು ನೀನು ಕೆಲಸದವನಾಗಿ ಕೆಲಸ ಮಾಡಬೇಕು. ಆ ಆಗು ಹೋಗಳನ್ನ ನೀನು ನೋಡಿ, ಇದನ್ನ ನಾನು ಮಾಡ್ಬೋದು ಅನ್ನೋದು ನಿನಗೆ ಕಷ್ಟನ ನಾನು ಪಟ್ಟರು ನಾನು ಮೇಲೆ ಬರ್ತೀನಿ ಅನ್ನೋ ಧೈರ್ಯ ನಿನ್ನಲ್ಲಿದ್ದರೆ ನೀನು ಒಬ್ಬ ಉದ್ಯಮಿ ಆಗ್ಬೋದು. ನೀನು ಅಲ್ಲೇ ಫೇಲ್ ಆಗ್ತೀಯ ಅಂದರೆ ಇಲ್ಲ ಬೇಡ, ನೀನೆಲ್ಲರೂ ವೀಕ್ಲಿ 5 days ಎಲ್ಲರೂ ಒಂದು ಕೆಲ್ಸಕ್ಕೆ ಹೋಗು, 2 days ನಿನ್ನ ಫ್ಯಾಮಿಲಿ ಜೊತೆ ಕಳಿ. ಇದೇನಲ್ಲ, ಇದು ನೀನು ಏನು ಮಾಡಬೇಕು, ನೀನು 24/7 ಅದಾದ್ಮೇಲೂ ನೀನು ಎಷ್ಟು ಕೆಲಸ ಇರುತ್ತೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ನಿಮ್ಮ ಹಣೆ ಬರ ಚೆನ್ನಾಗಿದೆ, ನಿಮ್ಗೆ ಚೆನ್ನಾಗಿ ಆಗ್ತಾ ಹೋಗ್ತದೆ. ಅದೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಅವ್ರಿಗೆ ಟ್ಯೂನ್ ಅಪ್ ಮಾಡೋದಕ್ಕೆ ಸಾಕಷ್ಟು ಪರಿಶ್ರಮ ಪಡಬೇಕಾಗತ್ತೆ. ಅದಕ್ಕೆ ರೆಡಿ ಇದ್ದರೆ ಮಾತ್ರ ಅದು. ನಾವು ಹೋಟೆಲ್ ಉದ್ಯಮ ಅಂತಾನೆ ಹೇಳೋದಿಲ್ಲ, ಯಾವುದೇ ಉದ್ಯಮ ಆದರೂ ಅದರದೇ ಆದ ನ್ಯೂನ್ಯತೆಗಳು ಇದ್ದೇ ಇರ್ತದೆ. ಅದನ್ನು ಅವನು ನಿಭಾಯಿಸುವ ಶಕ್ತಿ ಸಾಮರ್ಥ್ಯ ಇದ್ರೆ ಮಾತ್ರ ಅವನು ಉದ್ಯಮಿ ಆಗ್ಬೋದು ಅವನು. ಸರ್, ಏನು ಸವಾಲುಗಳಿರ್ತವೆ ಈ ಹೋಟೆಲ್ ಉದ್ಯಮ ಅಂದಾಗ? ನೀವೇನೇನೆಲ್ಲ ಎದುರಿಸಿದ್ರಿ ಅಂತ? ಇದರೊಳಗೆ ಮೇನ್ ಬಂದು ನೋಡಿ ಮೇಡಮ್, ನುರಿತ ಇವರು ಕಾರ್ಮಿಕರು ಸಿಕ್ಕೋದು ಬಹಳ ಕಷ್ಟದ ಕೆಲಸ ಇದೆ. ಅದು ಇಟ್ಸ್ ಎ ಬಿಗ್ ಚಾಲೆಂಜ್. ಈಗ ಏನಾಗಿದೆ, ನಮ್ಮ ದಕ್ಷಿಣ ಭಾರತದಲ್ಲೂ ಸಾಕಷ್ಟು ಅವ್ರವ್ರಿಗೆ ನಾವು ನೋಡಿ ನಾವು ಮೇಡಮ್ ಇವತ್ತು ಏನು ಗೊತ್ತಿಲ್ದಿದ್ದವನಿಗೂ ನಾವು ಒಂದು ಉದ್ಯೋಗ ಕೊಡ್ತೇವೆ ಇವತ್ತು. ದಿಸ್ ಇಸ್ ಒಂದು ಇಲಿಟ್ರೇಟ್ ಅನ್ನೋದೇನಿಲ್ಲ ನಮ್ಮಲ್ಲಿ.
ಅವನಿಗೆ ಕೆಲಸ ಮಾಡೋ ಸಾಮರ್ಥ್ಯ ಇದೆಯಾ, ಬಂದ ತಕ್ಷಣ ಅವ್ನಿಗೆ ಏನಪ್ಪ ನಿನಗೆ ಊಟ ಆಯ್ತಾ, ಫಸ್ಟ್ ಊಟ ಮಾಡು ಅಂತೀವಿ. ಅವನಿಗೆ ಫಸ್ಟ್ ಊಟ ಮಾಡು ಅಂತೀವಿ. ಊಟ ಆದ್ಮೇಲೆ ಅವ್ನಿಗೆ ನೀನ್ ಏನ್ ಕೆಲಸ ಮಾಡ್ಲಿಕ್ಕಾಗತ್ತ, ಅವ್ನಿಗೆ ಓದು ಗೊತ್ತಿದ್ಯಾ, ಬರ ಗೊತ್ತಿದ್ಯಾ, ಏನು ಅನ್ನೋದು ಒಟ್ನಲ್ಲಿ ಅವ್ನಿಗೊಂದು ಉದ್ಯೋಗ ಕೊಡ್ತೀವಿ. ಅವನ ಹತ್ರ ಏನು, ಅವನಿಗೊಂದು ಆಧಾರು ಕಾರ್ಡ್ ಇದ್ದು ಅವ್ನು ಎಲ್ಲಿಂದ ಬಂದಿದ್ದಾನೆ ದಾಖಲೆಗಳಿದ್ರೆ ಸಾಕು ನಮ್ಗೆ ಅವನು. ಸೊ ಅವ್ನು ಬಂದಿದ್ದಾನೆ ಅಂದ್ರೆ ಅವ್ನಿಗೊಂದು ಉದ್ಯೋಗ ಕೊಡ್ತೀವಿ. ಈಗ ಮೊದ್ಲಾದ ಏನಾಗೋದು, ನಮ್ ಕನ್ನಡದವ್ರೆ ಸಾಕಷ್ಟು ಸಿಕ್ಕವರು. ಈಗ ನಮ್ಗೆ ಏನಾಗಿದೆ, ಕನ್ನಡದವ್ರು ಸಿಗ್ತಾ ಇಲ್ಲ ನಮ್ಗೆ. ಕನ್ನಡದವರು ಅಂತಾನೆ ದಕ್ಷಿಣ ಭಾರತದವರೇ ಬಹಳ ಕಮ್ಮಿ ಆಗ್ಬಿಟ್ಟಿದ್ದಾರೆ ಈಗ. ಉದ್ಯೋಗ ನಾವು ಕೊಡ್ತೀವಿ ಅಂತ ಹೇಳಿದ್ರು ಸಿಗ್ತಾ ಇಲ್ಲ. ಕಾರಣ ತುಂಬಾ ಚಾಲೆಂಜಸ್ ಇದೆ. ನಾವೇನ್ ಮಾಡ್ತಾ ಇದೀವಿ ಈಗ, ನಾಗಾಲ್ಯಾಂಡ್, ಮಣಿಪುರ, ತ್ರಿಪುರ ಇಲ್ಲಿಂದ ಜನ ವಲಸೆ ಬರ್ತಾ ಇದ್ರು. ಬಿಹಾರಿಂದ ತುಂಬಾ ಇವತ್ತು ಬಿಹಾರೀಸ್ ಇಲ್ಲ ಅಂದಿದ್ರೆ ನಮ್ಗೆ ಬೆಂಗಳೂರಲ್ಲಿ ಮೆಟ್ರೋ ಟ್ರೈನ್ ಆಗ್ತಾ ಇರ್ಲಿಲ್ಲ. ಅವರು ಕೊಡುಗೆ ಅಪಾರ ಇದೆ. ನಮಗೂ ಅಷ್ಟೇ, ಇವತ್ತು ಬಿಹಾರಿಗಳು ತುಂಬಾ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆ ಇದ್ದು ಎಲ್ಲ ಬಹಳ ಮಾಡಿದ್ದಾರೆ. ಇನ್ನು ಕೆಲವರು ನೇಪಾಳದಿಂದ ವಲಸೆ ಬರೋರು ಇದೆ, ಅವ್ರಿಗೆ ಪೇಪರ್ಸ್ ಎಲ್ಲ ಸರಿ ಇದೆ ಖಂಡಿತ ನಾವು ಅವ್ರಿಗೆ ಉದ್ಯೋಗ ಕೊಡ್ತಾ ಇದೀವಿ. ಮತ್ತು ನಾವು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ಅವರು ಬಂದ ತಕ್ಷಣ ಅವ್ರಿಗೆ ಏನು ಮಾಡ್ತೀವಿ ನಾವು, ಅವ್ನಿಗೆ ಗೊತ್ತಿರೋ ಕೆಲಸ ಬಿಡ್ತೀವಿ. ಕ್ರಮೇಣ ಅವನು ಫಸ್ಟ್ ಅವನಿಗೆ ಕ್ಲೀನಿಂಗ್ ಕೆಲಸ ಮಾಡ್ತಾನ ನೋಡ್ತೀವಿ, ಇಲ್ಲ ಅವನಿಗೆ ತರಕಾರಿ ಹಚ್ಚೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀವಿ, ಇಲ್ಲ ಅವನು ಕೌಂಟಲ್ಲಿ ಸ್ವಲ್ಪ ಓದು ಬರ ಇದ್ರೆ ಈ ಕೋಪನ್ ತಗೊಂಡು ಈ ಥರ ಐಟಮ್ ಕೊಡಬೇಕು ಅನ್ನೋದು ಹೇಳ್ಕೊಡ್ತೀವಿ. ಇಲ್ಲ ತಂದೂರಿ ರೋಟಿ ಮಾಡೋದಿದ್ರೆ ಅದನ್ನ ಹೇಳ್ಕೊಡ್ತೀವಿ. ಅವ್ನು ತುಂಬಾ ಬುದ್ಧಿವಂತ ಆಗಿದ್ರೆ ಅವ್ನು ಹಂಗೆ ಕಿಚನ್ಗೆ ಬಿಟ್ಬಿಟ್ಟು ಅವ್ನು ಸ್ವಲ್ಪ ಟ್ರೈನಿಂಗ್ ಕೊಡೋಕೆ ಅಸಿಸ್ಟೆಂಟ್ ಆಗಿ ಮಾಡ್ತೀವಿ. ಹಂತವಾಗಿ ಅವನು ಬೆಳೆಯೋದಕ್ಕೆ ಮಾಡ್ತೀವಿ. ಇವತ್ತು ಹೋಟ್ಲಲ್ಲಿ ಸಿಗ್ತಾ ಇರೋ ಸಂಬಳ ಅಥವಾ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಎಲ್ಲೂ ಕಮ್ಮಿ ಇಲ್ಲ ಮೇಡಮ್. ಅವ್ರೇನೋ ಚೆನ್ನಾಗಿ ಉಪಯೋಗಿಸಿ ಇಟ್ಕೊಂಡ್ರೆ ಇವತ್ತು ಅವ್ರಿಗೆ ಅಷ್ಟು ಸೇವಿಂಗ್ಸ್ ಆಗತ್ತೆ. ಕಾರಣ ಏನಂದ್ರೆ ಅವ್ರಿಗೆ ಊಟ, ವಸತಿ, ಬಟ್ಟೆ ಎಲ್ಲ ನಾವೇ ಪ್ರೊವೈಡ್ ಮಾಡಿರ್ತೀವಿ. ದಟ್ ಈಸ್ ಅವ್ರದ್ದು ಏನಿದೆ ನೆಟ್ ಸೇವಿಂಗ್ಸ್ ಆಗಿ ಇಟ್ಕೊಳ್ಬಹುದು. ಹೌದು ಖಂಡಿತ ಸರ್. ಈಗ ಹೋಟೆಲ್ ಉದ್ಯಮ ಅಂದಾಗ ಈಗ ಈ ಆಂತರಿಕ ಸವಾಲುಗಳು ಬೇರೆ, ಈಗ ಪಕ್ಕದಲ್ಲಿ ಇನ್ನೊಂದು ಹೋಟೆಲ್ ಇರುತ್ತೆ, ತುಂಬಾ ಬರುತ್ತೆ ಮೇಡಮ್. ಬೇಕಾದಷ್ಟು ಈಗ ಬೆಂಗಳೂರಿನಂತ ನಗರ ಅಂದಾಗ ಇದಲ್ದಿದ್ರೆ ಮತ್ತೊಂದು ಅನ್ನೋ ಭಾವನೆ ಸಹಜವಾಗಿರೋದ್ರಿಂದ ಜನಕ್ಕೆ ಆ ಕಾಂಪಿಟೇಷನ್ ಹೆಂಗಿರುತ್ತೆ ಮೇಡಮ್. ಇವಾಗ ನಮ್ಮ ಪಕ್ಕದಲ್ಲೇ ಒಂದು ಹೋಟ್ಲು ಬಂದ್ರೆ ಖಂಡಿತ ನಮ್ಗೆ ಅದು ಕಾಂಪಿಟೇಷನ್ ಅನ್ಕೊಳೋದಿಲ್ಲ ನಾವು. ಕಾರಣ ಇವತ್ತು ಅವ್ರು ಹೋಟ್ಲು ಮಾಡ್ಬೇಕಂದ್ರೆ ಅವರು ಆ ರೇಟೇ ಇಡಬೇಕು, ಅಥವಾ ಆ ಒಂದು ಆ ವ್ಯಯ ಖರ್ಚು ಲೆಕ್ಕ ಹಾಕಿನೇ ಇಡಬೇಕಾಗತ್ತೆ ಅವರು. ಯಾರು ನಮ್ಗೆ ಬಿಗ್ಗೆಸ್ಟ್ ಚಾಲೆಂಜ್ ಇರೋದೇನಂದ್ರೆ ಫುಟ್ಪಾತ್ ವ್ಯಾಪಾರಿಗಳು ತುಂಬಾ ಚಾಲೆಂಜಸ್ ಇದೆ ಮೇಡಮ್. ಕಾರಣ ಏನಂದ್ರೆ ಅವರು ನಾವೆಲ್ಲೋ ಒಂದು ಒಳ್ಳೆ ಕಡೆ ಹೋಟ್ಲು ಓಪನ್ ಮಾಡಿದಾಗ ಎದುರುಗಡೆ ಬಂದು ಇಟ್ಬಿಟ್ರೆ ನಮಗೆ ತುಂಬಾ ಯಾಕಂದ್ರೆ ನಾವು ಒಂದು ಯಾವ್ದಾದ್ರು ಒಂದು ಪದಾರ್ಥ ಒಂದು 50 ರೂಪಾಯಿ ಕೊಡ್ತೀವಿ ಅಂದ್ರೆ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಲೇಬರ್ ಇರಲ್ಲ, ಬಾಡಿಗೆ ಇರೋದಿಲ್ಲ, ನೀರಿನ ಬಿಲ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ. ಅವ್ರೇನಂತ 50% ಕಮ್ಮಿ ಕೊಡ್ಬೋದು. ನಾವು ಅದಕ್ಕೆ ಏನ್ ಮಾಡೋದು ಹೇಳೋದು ನಾವು, ಪಾಪ ಅವ್ರಿಗೂ ಒಂದು ಜೀವನ ನಡಿಬೇಕು ಖಂಡಿತ. ಅವ್ರಿಗೆಲ್ಲಾರು ಅವ್ರದೇ ಒಂದು ಝೋನ್ ತರ ಮಾಡಿ, ಅವ್ರಿಗೆಲ್ಲಾರು ಒಂದು ಸ್ಟ್ರೀಟ್ ಮಾಡಿ ಅವ್ರಿಗೊಂದು ಉದ್ಯೋಗ, ಅವ್ರಿಗೊಂದು ಜಾಗ ಮಾಡಿ ಕೊಟ್ಬಿಟ್ರೆ, ಅವ್ರಿಗೊಂದು ರೆಂಟ್ ಗಿನ್ ಫಿಕ್ಸ್ ಮಾಡಿದ್ರೆ ಸರ್ಕಾರಕ್ಕೆ ಒಂದು ರೆವಿನ್ಯೂ ಆಗತ್ತೆ, ನಾವು ಬದುಕ್ಲಿಕ್ಕಾಗತ್ತೆ. ಅವ್ರದ್ದು ಯಾವ GST ಇರಲ್ಲ, ಏನು ಇರಲ್ಲ. ಇವತ್ತು ನಮಗೆಲ್ಲ ಇದೆ, ಸ್ಟ್ರೀಟ್ ತರ ಮಾಡಿದ್ರೆ ಖಂಡಿತ ನಮ್ಗೆ ಏನು ಅಭ್ಯಂತರ. ನಮ್ಮ ಮುಂದೆ ಬಂದ್ ಮಾಡಿ ನಮ್ಗೆ ಏನಾದ್ರು ತೊಂದರೆ ಆದ್ರೆ ನಮ್ಗೆ ಅಂತಲ್ಲ, ಈ ಚಾಲೆಂಜಸ್ ಎಷ್ಟೋ ಜನಕ್ಕಾಗಿದೆ. ಎಷ್ಟೋ ಜನ ಹೋಟ್ಲವ್ರು ಹಿಂಗಾಗಿ ಕ್ಲೋಸ್ ಮಾಡ್ಕೊಂಡು ಹೋಗಿರೋದು ಇದೆ ಮೇಡಮ್. ಸರ್, ಕೊರೋನಾ ಟೈಮ್ ನೆನಪಿಸ್ಕೊಳ್ಳೇಬೇಕು. ಆ ಟೈಮಲ್ಲಿ ಏನೆಲ್ಲ ವ್ಯತ್ಯಯಗಳಾಯ್ತು? ನಿಜವಾಗ್ಲೂ ಹೇಳ್ತೀನಿ, ಕೊರೋನಾದಲ್ಲಿ ನಾವು 2 ತಿಂಗಳು ಬಾಗ್ಲಾಕಿದ್ವಿ. ಅದನ್ನ ನೆನ್ಸ್ಕೊಂಡ್ರೆ ಇವತ್ತಿಗೂ ನಮ್ಗೆ ಅಷ್ಟು ಭಯ ಆಗತ್ತೆ. ತಿರ್ಗಾ 0 ಇಂದ ಶುರು ಮಾಡಿದ್ವಿ ನಾವು. ಹೌದಾ? 0 ಇಂದ ನಮ್ಮ ಹತ್ರ ಇದ್ದಿದ್ದ ಸ್ಟಾಫ್ ಎಲ್ಲ ಹೋಗಿ ಬರೀ ಒಂದು 5 ಜನ ಇದ್ದಿದ್ರು. IT ಕಂಪನಿ ಇಲ್ಲ, ಫ್ಲೋಟಿಂಗ್ ಪಾಪ್ಯುಲೇಷನ್ ಇಲ್ಲ, ನಾಳೆ ಬದುಕಿ ಏನು ಅನ್ನೋದು ಭಯ ಇದೆ. ಇದ್ರ ಮಧ್ಯ ನಾವು ಏನ್ ಮಾಡೋದು ಗೊತ್ತಿಲ್ಲ, ನಾಳೆ ಬದುಕಿ ಏನು ಅನ್ನೋದು ಗೊತ್ತಿಲ್ಲ. 0 ಇಂದ ತಿರ್ಗಾ ಶುರು ಮಾಡಿದ್ವಿ. ಹಂತವಾಗಿ ಮಾಡ್ತೀವಿ. ಅವತ್ತು ನಮಗೆ ನಿಜವಾಗ್ಲೂ ಕೈ ಹಿಡಿದವರು ಅಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ ನಮಗೆ ಡೆಲಿವರಿ ಪಾರ್ಟ್ನರ್ಸ್. ಹೋಮ್ ಡೆಲಿವರಿ ಸಿಗ್ಬಿಟ್ಟಲ್ಲ ಸರ್ಕಾರದವರು, ಅದು ನಮಗೆ ಬಹಳ ಅನುಕೂಲ ಆಯ್ತು ಮೇಡಮ್. ಅದು ಅದರಿಂದ ನಾವು ಸ್ವಲ್ಪ ಚೇತರಿಸ್ಕೊಂಡು ಮೇಲೆ ಬಂದ್ವಿ ನಾವು. ಖಂಡಿತ ಸರ್. ಸರ್, ಈಗ ಏನಾದ್ರೂ ನಿಮಗೆ ಮೋಸ ಆಗಿದ್ದು ನಿಮ್ಮ ಉದ್ಯಮದ ಜೀವನದಲ್ಲಿ ಅಂಥದ್ದೇನಾದ್ರೂ ಘಟನೆಗಳಿದೆಯಾ? ಮೋಸ ಅನ್ನೋದು ಯಾವುದು ನನಗಂತೂ ಆಗಿಲ್ಲ ಮೇಡಮ್. ಮೋಸ ಅನ್ನೋದು ಕೆಲವು ಹುಡುಗರು ದುಡ್ಡು ಅಡ್ವಾನ್ಸ್ ಅಂತ ತಗೊಂಡು ಹೋಗಿರೋದಿರತ್ತೆ, ಅಂತವೆಲ್ಲ ಬಹಳ ಇದಾವೆ. ಅದು ಅಂತ ದೊಡ್ಡ ಮೋಸ ಏನಿಲ್ಲ. ದುಡ್ಡಲ್ಲಿ ಕೊಟ್ಟಿದೀವಿ ಅನ್ಕೊಂಡಿದೀವಿ, ನೀನ್ ಅನ್ಕೊಳ್ಳಿ. ಖಂಡಿತ ಸರ್. ನಿಮಗೆ ಬೆನ್ನೆಲುಬಾಗಿ ನಿಂತಿದ್ಯಾರು ಸರ್? ನನಗೆ ಬೆನ್ನೆಲುಬು ನಿಂತವರು ನನ್ನ ಹೆಂಡತಿ ಮಕ್ಕಳು ಮೇಡಮ್. ನಿಜವಾಗಿ
ಯಾಕಂದ್ರೆ ಬಡತನದಲ್ಲೂ ಹಾಗೆ ನಿಂತಿದ್ರು, ಪ್ರೋತ್ಸಾಹ ಕೊಟ್ಟರು. ನಾನು ಕೆಳಗೆ ಬಿದ್ದಾಗೂ ಜೊತೆಗೆ ಇಲ್ಲ ನಾವಿದ್ದೀವಿ ಅಂತ ಹೇಳಿ ಇನ್ನೂ ಮುನ್ನಡೆಸ್ಕೊಂಡು ಹೋಗ್ತಾನೆ ಇದ್ದಾರೆ ಮೇಡಮ್. ವಯಸ್ಸು ಕಳೀತಾ ಇರುತ್ತೆ ಸರ್, ಆಗ್ತಾನೆ ಇರುತ್ತೆ, ಆದ್ರೂ ಕೂಡ ಈ ಉತ್ಸಾಹ ಹೇಗೆ ಅಂತ ಈ ಅದು ನನಗೆ ಹೇಳಿದ್ನಲ್ಲ, ಇದು ಹೋಟೆಲ್ ಇಂಡಸ್ಟ್ರಿ ಈಸ್ ಮೈ ಪ್ಯಾಷನ್. ನನಗಿದು ಏನು ಅಂತ ದುಡ್ಡು ತಗೊಂಡು ಕೊಡ್ತೀನಿ ಅಂತ ಇವ್ರಿಗೊಂದು ಒಳ್ಳೇದು ಕೊಡಬೇಕು ಅನ್ನೋದು ಬಹಳ ಭಾವನೆ ನನಗೆ. ಅದು ಸರಿ ಬರೋ ತನಕ ನಾನು ಬಿಡೋದಿಲ್ಲ. ಅದು ಒಳ್ಳೇದಾಗಿ ಬರಬೇಕು, ಅದು ಒಳ್ಳೇದಾಗಿ ಬರೋ ತನಕ ನಾನು ಶ್ರಮಿಸ್ತೀನಿ. ಆಯ್ತಾ, ಅದಕ್ಕೆ ಅವ್ರ ಸಪೋರ್ಟ್ ಇದೆ. ಈಗ ಕುಟುಂಬದ ಸಹಕಾರ ಜೊತೆ ಸರ್ ಸಿಬ್ಬಂದಿ ಸಹಕಾರ ಬೇಕಾಗುತ್ತೆ, ಒಳ್ಳೆ ವ್ಯಕ್ತಿ ಸಿಗಬೇಕು, ಅದು ಹೇಗಿದೆ ಅಂತ ಹೇಳಿ. ಅದು ನನಗೆ ಸಿಬ್ಬಂದಿನೇ ಇವತ್ತೇನೋ ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂದರೆ ನಮ್ಮ ಕಾರ್ಮಿಕ ವರ್ಗದವರು ಮತ್ತು ಗ್ರಾಹಕರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿಮಗೆ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, IT ಅವರಾಗಿರ್ಬೋದು, ಆಯಿತಾ, ಮತ್ತು ಎರಡನೇ ಮಾತೇ ಇಲ್ಲ ಅದರೊಳಗೆ ಮನೆಯವ್ರ ಜೊತೆಗೆ ಅವರು ಜೊತೆಗೆ ನಿಂತ್ಕೊಂಡು ನನಗೆ ಎಲ್ಲ ಹೋಟ್ಲಲ್ಲಿ ಪಾಪ ಕೆಲವರು ಕಾರ್ಮಿಕರ ಕಷ್ಟ ಅಂದಾಗ ನನಗೆ ಏನೇ ಕಷ್ಟ ಆದರೂ ಪಾಪ ಕಾರ್ಮಿಕ ವರ್ಗದವರು ನಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಸರ್, ಈಗ ಗ್ರಾಹಕರು ಅಂದಾಗ ಎಲ್ಲರೂ ಪಾಸಿಟಿವ್ ಆಗೇ ಇರ್ತಾರೆ ಅಂತ ಹೇಳಕ್ಕಾಗಲ್ಲ, ನೆಗೆಟಿವ್ ಸಹಜವಾಗಿದ್ದೇ ಇರುತ್ತೆ. ಈ ತರ ಕಮೆಂಟ್ಸ್ ಬಂದಾಗ ಹೆಂಗೆ ಸಿಚುವೇಶನ್ ಹ್ಯಾಂಡಲ್ ಮಾಡ್ತೀವಿ? ಎರಡನ್ನೂ ಫೇಸ್ ಮಾಡ್ತೀವಿ ಸರ್. ಅಂದರೆ ನಮ್ಮ ತಪ್ಪಿದ್ರೆ ಖಂಡಿತ ಅದನ್ನು ನಾವು ತಿದ್ಕೊಂತೀವಿ. ನಾನು ಮಾಡಿದ್ದೆಲ್ಲ ಸರಿ ಇರುತ್ತೆ ಅಂತ ನಾನು ಎಲ್ಲೋ ಒಪ್ಪದೆ. ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಸಹಜ ಅದು ಇವಾಗ ನನಗೆ ಕೇಳಿ ತುಂಬ ನಾರ್ತ್ ಇಂಡಿಯನ್ ಸ್ಟೈಲ್ ಆದರೆ ನನಗೆ ಇಷ್ಟ ಆಗೋದಿಲ್ಲ, ಅದು ನನಗೆ ಇಷ್ಟ ಆಗೋದಿಲ್ಲ. ಅಂಥದ್ರೊಳಗೆ ಬೇರೆಯವ್ರಿಗೆ ಈ ನಾರ್ತ್ ಇಂಡಿಯನ್ ಬಂದವ್ರು ಪಕ್ಕ ಸೌತ್ ಇಂಡಿಯನ್ ಇಷ್ಟ ಆಗದೆ ಇರ್ಬೋದು. ಆಗ ಅವ್ರು ಏನು ಕೊಂದು ಕೊರತೆ ಕೇಳ್ಕೊತೀವಿ, ಅದನ್ನ ನೋಡಿಕೊಂಡು ನಾನು ಅದನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ನಮ್ಮ ತಪ್ಪಿದ್ದ ಖಂಡಿತ ಅದನ್ನ ತಿದ್ಕೊಂತೀವಿ ಮೇಡಮ್, ಎರಡನೇ ಮಾತಿಲ್ಲ. ಈಗ ಸರ್, ಒಂದು ಸಣ್ಣ ಹೋಟೆಲ್ನಿಂದ ಈ ದೊಡ್ಡ ಮಟ್ಟದ ಹೋಟೆಲ್ವರೆಗೂ ಹಲವಾರು ಅವಾರ್ಡ್ಗಳನ್ನು, ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡು ಬಂದಿದ್ರೆ, ಇನ್ನು ನಾನು ಈ ಗುರಿಯನ್ನು ತಲುಪಬೇಕು, ಈ ಥರದ್ದು ಏನಾದರೂ ಯೋಚನೆಗಳಿದೆ? ಏನಾದರೂ ಹೊಸ ಯೋಜನೆಗಳನ್ನು ಹಾಕೊಂಡಿದ್ದೀರಾ? ಅಂಥದ್ದೇನು ಇಟ್ಕೊಂಡಿಲ್ಲ ಮೇಡಮ್. ಈಗ ನನಗೆ 62 ವರ್ಷ. ಈಗ ಮುಂದೆ ಮಗ ಇನ್ನೂ ಏನಾರ ಆವಿಷ್ಕಾರ ಮಾಡೋದಿದ್ರೆ ನಾನು ಅವನ ಬೆನ್ನೆಲುಬಾಗಿ ನಿಂತಿರ್ತೀನಿ ವಿನಃ ಹೊಸ್ತು ಇನ್ನೇನು. ನನಗೆ ಏನಂದ್ರೆ ಜನಕ್ಕೆ ಒಳ್ಳೇದು ಕೊಡಬೇಕು ಅನ್ನೋದು ಬಿಟ್ಟು ಇನ್ನು ಏನೂ ನನ್ನ ಕಣ್ಣಿಗೆ ಮುಂದೆ ಕಾಣಿಸ್ತಾ ಇಲ್ಲ. ಇನ್ನು ನಾನು ಒಂದು ಸ್ಯಾಚುರೇಷನ್ ಪಾಯಿಂಟ್ ಒಂದಕ್ಕೆ ಬಂದಿದ್ದೀನಿ, ಈಗ ಸಾಕು ಅನ್ನೋ ಮಟ್ಟಿಗೆ ನಾನು ಬಂದ್ಬಿಟ್ಟಿದ್ದೀನಿ ನಾನು. ಬಟ್ ಇನ್ನು ಏನಂದ್ರೆ ಹೊಸ ಪ್ರಯೋಗ ಮಾಡೋದಿದ್ರೆ ಅದನ್ನ ಇನ್ನು ನಾವು ಅದನ್ನ ಮಾಡಬೇಕು ಅನ್ನೋದು ಭಾಳ. ಯಾಕಂದ್ರೆ ಟೇಸ್ಟ್ ಗೋಸ್ ಆನ್ ಚೇಂಜಿಂಗ್. ಈಗ ಇಷ್ಟು ದಿವಸ ಏನು ನಾವು ಕೊಟ್ವಿ, ಮುಂದೆ ಏನು ಕೊಡ್ಬೋದು, ಮುಂದೆ ಜನ ಏನು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಈಗ್ಲಿಂದಾನೆ ಏನಾರು ಒಂದು R&D ಮಾಡ್ತಾ ಇರಬೇಕಾಗತ್ತೆ. ನೀವು ಪರಿವರ್ತನೆಗೆ ನೀವು ಮನಸ್ಸು ಕೊಡ್ಲಿಲ್ಲ ಅಂದ್ರೆ ನಾವು ಈ ಉದ್ಯಮದಲ್ಲಿ ಬೆಳಿಲಿಕ್ಕೆ ಆಗೋದಿಲ್ಲ. ಅಪ್ಪ ಹಾಕಿದ್ಮೇಲೆ ನಾನು ಹೆಂಗೆ ಇರ್ತೀನಿ ಅಂದ್ರೆ ಮರ ಅಂತ ನಾನು ಅದನ್ನು ಒಪ್ಪೋದಿಲ್ಲ. ನಮ್ಮ ಅಪ್ಪ ಇದ್ದಂಗೆ ನಾನು ಇದ್ದಿದ್ದು ನಾನು ಇರಕ್ ಆಗ್ತಾ ಇಲ್ಲ. ಇವತ್ತು ವಿ ಮೇಡ್ ಸಮ್ ಚೇಂಜಸ್. ಆ ಚೇಂಜಸ್ ಮುಂದೆ ಆಗ್ತಾನೆ ಇರುತ್ತೆ. ಮುಂದಿನ ಪರಿಕಲ್ಪನೆಗಳನ್ನ ಕಣ್ಣಲ್ಲಿ ಇಟ್ಕೊಂಡು ನೋಡಿ ಮಾಡಿ ಅದು ಖಂಡಿತ ಮಾಡ್ತಾ ಹೋದ್ರೆ ಯಶಸ್ಸು ಕಾಣ್ಲದ್ರೊಳಗೆ. ಆಮೇಲೆ ನಾನು ಹೇಳಿದ್ದು ಇಡ್ಲಿ ದೋಸೆಗೆ ಸಾವಿಲ್ಲ. ಇಡ್ಲಿ ದೋಸೆಗೆ ಸಾವಿಲ್ಲ. ನೀವು ಹುಷಾರಿದ್ರು ಅವ್ನು ಇಡ್ಲಿ ದೋಸೆ ತಿನ್ಬೇಕು, ಅವ್ನು ಹುಷಾರಿಲ್ಲ ಅಂದ್ರೂ ಇಡ್ಲಿ ದೋಸೆ ತಿನ್ಬೇಕು. ಹಂಗಾಗಿ ನಾನು ಈ ಅನ್ನ ಏನು ರೆಡಿ ಮಾಡಿ ನಾವು ವ್ಯಾಪಾರ ಅಂತ ಮಾಡ್ತೀವಿ ಅಥವಾ ಅದನ್ನ ನಾವು ಕೊಡ್ತಾ ಇದೀವಲ್ಲ, ಅದು ನನ್ನ ಪುಣ್ಯದ ಕೆಲಸ ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ಜನಕ್ಕೆ ಇವತ್ತು ಮನೆಯಲ್ಲಿ ಮಾಡ್ಲಿಕ್ಕೆ ಬರ್ತದೆ ಮೇಡಮ್, ಆ ಮಾಡಕ್ ಬರ್ದಿರೋದು ನಮ್ಗೇನಾಗುತ್ತೆ ಹೊರಗಾಗ್ಬಿಟ್ಟಿದೆ. ಅದು ವ್ಯಾಪಾರಕ್ಕೆ ಹೊರವಾಗಿದೆ. ಅವ್ರು ಮಾಡ್ಕೊಂಡು ತಿನ್ನೋದು ಒಳ್ಳೇದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಕೆಲವ್ರಿಗೆ ಆಮೇಲೆ ಎಷ್ಟೋ ಜನಕ್ಕೆ ನಿನ್ನೆ ಒಬ್ರು ಬಂದಿದ್ರು ಮೇಡಮ್, ಬಹಳ ನನಗೊಂದು ಬೇಜಾರಾಗಿ. ಒಬ್ರು ಸಿಂಗು ನೇವಿಲಿ ಇದ್ದಿದ್ರಂತೆ, ಬಂದು ನಮ್ಮಲ್ಲಿ ರಾಗಿ ರೊಟ್ಟಿ ತಗೊಂಡ್ರು, ಕಾಫಿ ತಗೊಂಡ್ರು. ರಾಗಿ ರೊಟ್ಟಿ ತುಂಬಾ ಚೆನ್ನಾಗಿದೆ ನಿಮ್ಮಲ್ಲಿ ಅಂದ್ರು. ಭಾಳ ಖುಷಿ ಆಯ್ತು. ಕಾಫಿ ಕುಡಿತಾ ಹೇಳಿದ್ರು, ಸರ್ ನಾನು ನೇವಿಲಿ ಇದ್ದಿದ್ದೆ, ರಿಟೈರ್ಡ್ ಆಗಿದ್ದೀನಿ, ಒಬ್ಬನೇ ಇದ್ದೀನಿ, ನನ್ನ ಹೆಂಡತಿ 3 ವರ್ಷ ಆಯಿತು ಹೋಗಿ, ನಾನು ಎಲ್ಲ ಮಾಡ್ಕೊಳಕ್ಕಾಗಲ್ಲ. ನಿಮ್ಮಂಥ ಹೋಟ್ಲಿಂದ ನಮ್ಗೆ ತುಂಬ ಅನುಕೂಲ ಆಯಿತು. ಕಣ್ಣಲ್ಲಿ ನೀರು ಬಂದ್ಬಿಡ್ತು ಮೇಡಮ್. ಮಗ ಇದ್ದಾರೆ, US ಅಲ್ಲಿದ್ದಾರೆ, ದೇವರು ಎಲ್ಲ ಕೊಟ್ಟಿದ್ದಾನೆ ನನ್ನ ಕೈಲಿ. ನೋಡಿ ನಿಮ್ಮಂಥ ಸ್ನೇಹಿತರು ಸಿಕ್ಕಿದ್ರು, ಎಷ್ಟು ಖುಷಿ ಆಯಿತು ಗೊತ್ತಾ. ನಾನು ಈ ಉದ್ಯಮ ಮಾಡ್ತಾ ಇರೋದು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಈ ಥರದ್ದು ಒಂದು ಪ್ರಶಂಸೆ ಎಲ್ಲ ಸಿಕ್ಕತ್ತಲ್ಲ, ಈ ತರ ಸುಮಾರು ಜನ ಇರ್ಬೋದಲ್ಲ. ನಾಳೆ ಒಂಟಿ ಅನ್ನೋದು ಎಲ್ಲರೂ ಹೋಗ್ತಾ ಬರ್ತಾ ಒಂಟಿ ಅನ್ನೋದು ನನಗೆ ಅವಾಗ ಅನಿಸ್ತು. ನಿಜವಾಗ್ಲು ಎಲ್ಲರ ಜೀವನದಲ್ಲಿ ಇದನ್ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ಈ ತರ ಇದ್ದವ್ರಿಗೆ ನನ್ನ ಕೈಯಲ್ಲಾಗಂತ ಒಂದು ಹಳ್ಳಿ ಸೇವೆ ಮಾಡಿದ್ದೀನಲ್ಲ ಅಂತ ನನಗೆ ನಾನೇ ಬೆಂಡ್ ತಟ್ಕೊಂಡೆ ಮೇಡಮ್. ಖಂಡಿತ.
ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸರ್. ಇವತ್ತು ಪಾರ್ಕ್ ವ್ಯೂ ಅನ್ನುವಂಥ ಒಂದು ದೊಡ್ಡ ಹೋಟೆಲನ್ನು ಮಾಡಿದ್ದೀರಿ ಅನ್ನೋದಾದರೆ, ಹಲವಾರು ಬ್ರಾಂಚಸ್ಗಳಿದೆ ಅನ್ನೋದಾದರೆ, ಆ ಸುಖ ದುಃಖ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಆ ಕಷ್ಟ ಕಾರ್ಪಣ್ಯಗಳು ಹೆಂಗಿರುತ್ತೋ ಹೇಗೆ ಯಶಸ್ಸನ್ನು ಪಡ್ಕೊಳ್ಬಹುದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಧನ್ಯವಾದಗಳು ಮೇಡಮ್. ಇಷ್ಟೋ ತನಕ ನನಗೆ ನನ್ನಲ್ಲಿರೋ ಅಂಥದ್ದು ಕೇಳಿ ಅದು ಎಷ್ಟು ಸರಿ ಮಾತಾಡಿದ್ದೀನಿ ನನಗೂ ಗೊತ್ತಿಲ್ಲ. ಅದರೊಳಗೆ ಅದು 4 ಜನಕ್ಕೆ ತಲುಪಿ ಇದರಿಂದ ನಾನು ಈ ಅವಾರ್ಡು ತಗೊಂಡಿರೋದಕ್ಕೂ ನಾವು ಮಾಡ್ತಾ ಇರೋ ಒಂದು ಕೆಲಸಕ್ಕೂ ಒಳ್ಳೇದಾಗಿದೆ ಅಂತ ಅಂದ್ಕೊಂಡ್ರೆ ನಂಗೆ ಸಾರ್ಥಕ ಆಯ್ತು ಮೇಡಮ್. ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನರಸಿಂಹ ಮೂರ್ತಿ ಮಧ್ಯಸ್ಥ ಅವರು ಭಾಗಿಯಾಗಿದ್ರು. ನೋಡಿ, 4 ಜನಕ್ಕೆ ಊಟ ಹಾಕುವಂತಹ ಸೌಭಾಗ್ಯ ಈ ಹೋಟೆಲ್ ಉದ್ಯಮ ಅಂತ. ಯಾಕಂದ್ರೆ ಹಲವಾರು ಉದಾಹರಣೆಗಳನ್ನು ಕೊಡ್ತಾ ಇದ್ರು. ಇವತ್ತಿನ ಈ ಮೆಟ್ರೋಪಾಲಿಟನ್ ಸಿಟಿ ಇರ್ಬೋದು, ಅಥವಾ ಹಲವಾರು ಸಂದರ್ಭದಲ್ಲಿ ಪೋಷಕರು ಊರಲ್ಲಿರ್ತಾರೆ, ಮಕ್ಕಳು ವಿದೇಶದಲ್ಲಿರ್ತಾರೆ, ಮಾಡಿ ಹಾಕೋರಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹಲವು ಹಿರಿಯರು ಹೋಟೆಲ್ಗೆ ಬರ್ತಾರೆ, ಊಟ ಮಾಡ್ತಾರೆ. ಇನ್ನು ಜಂಜಡದ ಬದುಕಿನಲ್ಲಿ ಅಡುಗೆ ಮಾಡೋದಕ್ಕೆ ಸಮಯ ಇರಲ್ಲ. ಆ ಸಂದರ್ಭದಲ್ಲಿ ಹೋಟೆಲ್ಗೆ ಹೋಗ್ತಾರೆ. ಅಂದರೆ ಊಟದ ಡಿಪೆಂಡೆನ್ಸಿ ನೋಡಿ ಎಷ್ಟರ ಮಟ್ಟಿಗಿದೆ. ಇಂಥ ಸಂದರ್ಭದಲ್ಲಿ ಪಾರ್ಕ್ ವ್ಯೂ ಹಾಗೆಯೇ ಅದರ ಹಲವಾರು ಬ್ರಾಂಚ್ಗಳ ಮೂಲಕ 4 ಜನಕ್ಕೆ ಊಟ ಹಾಕುವಂಥ ಸೌಭಾಗ್ಯ ನನ್ನದಾಗಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ, ನಮ್ಮ ಕುಟುಂಬದವರು ಮುಂದುವರಿಸ್ಕೊಂಡು ಹೋಗ್ತೀವಿ. ಖಂಡಿತವಾಗ್ಲೂ ಈ ಹೋಟೆಲ್ ಉದ್ಯಮದ ಆಯ್ಕೆ ನನ್ನ ಬದುಕಿಗೆ ಒಂದು ಸೌಭಾಗ್ಯ ಅಂತ ಹೇಳಿದ್ದಾರೆ. ಅವರ ಮುಂದಿನ ಯೋಜನೆ ಹಾಗೂ ಯೋಚನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.